ನಿಮ್ಮ ಬ್ಯಾಂಕ್ ಅನ್ನ ನೀವು ನಂಬ್ತೀರಿ ಅಲ್ವಾ? ಆದ್ರೆ ನಿಮ್ಮ ಬ್ಯಾಂಕ್ ನಿಮಗೆ ಗೊತ್ತಿಲ್ಲದೇನೆ ಮೋಸ ಮಾಡ್ತಿದೆ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಎಲ್ಲಾ ಬ್ಯಾಂಕ್ಗಳು ಹಾನೆಸ್ಟ್ ಆಗಿರೋದಿಲ್ಲ, ಇದು ನಿಮಗೆ ಗೊತ್ತಿರಲಿ. ನೋಡಿ, ಇದನ್ನ ನಾವು ಹೇಳ್ತಾ ಇಲ್ಲ, ಸ್ವತಃ RBI ಹೇಳ್ತಾ ಇದೆ. ಗ್ರಾಹಕರಿಗೆ ಮೋಸ ಮಾಡಬೇಡಿ ಅಂತ ಇತಿಹಾಸದಲ್ಲೇ ಅತ್ಯಂತ ಕಠಿಣ ಎಚ್ಚರಿಕೆಯನ್ನ RBI ದೇಶದಲ್ಲಿರುವಂತ ಬ್ಯಾಂಕ್ಗಳಿಗೆ ಕೊಟ್ಟಿದೆ. ಸೊ ಗ್ರಾಹಕರಿಗೆ ಮೋಸ ಮಾಡ್ತಿರುವಂತ ಬ್ಯಾಂಕ್ಗಳ ಆಟ ಇನ್ ಮುಂದೆ ನಡೆಯಲ್ಲ. ಹಾಗಿದ್ರೆ RBI ಬ್ಯಾಂಕ್ಗಳಿಗೆ ಕೊಟ್ಟಂತಹ ಆ ವಾರ್ನಿಂಗ್, ಎಚ್ಚರಿಕೆ ಏನು? ನಿಮ್ಮ ಬ್ಯಾಂಕ್ ಎಷ್ಟು ಪಾರದರ್ಶಕವಾಗಿದೆ, ನೀವು ನಿಮ್ಮ ಬ್ಯಾಂಕ್ ಪಾರದರ್ಶಕವಾಗಿದ್ಯಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು? ಒಂದು ವೇಳೆ ನಿಮ್ಮ ಬ್ಯಾಂಕು ನಿಮಗೆ ಮೋಸ ಮಾಡ್ತಿದೆ ಅಂತ ಹೇಳಿದ್ರೆ ನೀವು ಏನ್ ಮಾಡಬೇಕು? ಈ ಎಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ನೀವಿನ್ನೂ ಕೂಡ ನಮ್ಮ ಬಾಸ್ವಾಲಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಒಳ್ಳೊಳ್ಳೆ ಮಾಹಿತಿಯನ್ನ ತಕ್ಷಣ ಪಡೆಯೋದಕ್ಕೆ ಈಗಲೇ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಗ್ರಾಹಕರಿಗೆ ಮೋಸ ಮಾಡಬೇಡಿ. ದೇಶದ ಎಲ್ಲಾ ಬ್ಯಾಂಕ್ಗಳಿಗೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇತಿಹಾಸದಲ್ಲೇ ಅತ್ಯಂತ ಕಠಿಣ ಎಚ್ಚರಿಕೆಯನ್ನ ನೀಡಿದೆ. ಈಗ ನಿಮ್ಗೊಂದು ಡೌಟ್ ಬರೋದಕ್ಕೆ ಶುರುವಾಗಿರ್ಬೋದು. ಅರೆ, ಬ್ಯಾಂಕ್ ಅಂತ ಹೇಳಿದ್ರೆ ನಂಬಿಕೆ, ಅದಕ್ಕೋಸ್ಕರನೇ ಅಲ್ವಾ ನಮ್ಮ ಬಳಿ ಇರುವಂತ ಹಣ ಸೇಫ್ ಆಗಿರುತ್ತೆ ಅಂತ ಹೇಳಿ ಬ್ಯಾಂಕ್ ನಲ್ಲಿ ತೆಗೆದುಕೊಂಡು ಹೋಗಿ ಇಡ್ತೀವಿ. ಸೇವಿಂಗ್ಸ್ ಅಕೌಂಟ್ ನಲ್ಲಿ ಹಣ ಇರುತ್ತೆ, FD ಇಡ್ತೀವಿ. ಹೀಗೆ ಆದ್ರೆ ನಾವು ನಂಬಿರುವಂತ ನಮ್ಮ ಬ್ಯಾಂಕ್ಗಳು ನಮಗೆ ಮೋಸ ಮಾಡ್ತಾವ ಅಂತ? ಹೌದು, ನಾವೆಲ್ಲರೂ ಅನ್ಕೊಂಡಿರ್ತೀವಿ ಬ್ಯಾಂಕ್ಗಳು ಅತ್ಯಂತ ಸುರಕ್ಷಿತ ಮತ್ತು ಪ್ರಾಮಾಣಿಕ ಅಂತ. ಆದ್ರೆ ನೆನಪಲ್ಲಿಟ್ಕೊಳ್ಳಿ, ಎಲ್ಲಾ ಬ್ಯಾಂಕ್ಗಳು ಪ್ರಾಮಾಣಿಕವಾಗಿರೋದಿಲ್ಲ. ನಿಮಗೆ ಗೊತ್ತಿಲ್ಲದ ಹಾಗೆ ಗ್ರಾಹಕರಿಗೆ, ಅಂದ್ರೆ ನಿಮಗೆ, ಬ್ಯಾಂಕ್ಗಳು ನಿಮಗೆ ಲಕ್ಷಾಂತರ ರೂಪಾಯಿ ಮೋಸ ಮಾಡ್ತಾ ಇರಬಹುದು. ಅದು ಹೇಗೆ ಅಂತ ಕೇಳಿದ್ರೆ, ನೋಡಿ, ನೀವು ಲೋನ್ ತೆಗೆದುಕೊಳ್ಳೋದಕ್ಕೆ ಹೋಗ್ತೀರಿ, ಆಗ ಇನ್ಶೂರೆನ್ಸ್ ಪಾಲಿಸಿಯನ್ನ ನೀವು ತಗೊಳ್ಳೇಬೇಕು ಅಂತ ಹೇಳಿ ನಿಮ್ಮ ತಲೆಗೆ ಕಟ್ಟಿರಬಹುದು. ಮೊಬೈಲ್ ಆಪ್ ಬಳಸುವಂತ ಸಂದರ್ಭದಲ್ಲಿ ನಿಮಗೆ ಗೊತ್ತಿಲ್ಲದೇನೆ ಯಾವುದೋ ಒಂದು ಸ್ಕೀಮನ್ನ ಆಕ್ಟಿವೇಟ್ ಮಾಡಿರ್ಬೋದು ಅಥವಾ ಅದು ಆಕ್ಟಿವೇಟ್ ಆಗಿರ್ಬೋದು. ಆದ್ರೆ ಇನ್ನು ಮುಂದೆ ಈ ಆಟಗಳೆಲ್ಲ ನಡೆಯಲ್ಲ. ಯಾಕಂದ್ರೆ RBI ಈಗ ಗ್ರಾಹಕರ ರಕ್ಷಣೆಗೆ ಬ್ರಹ್ಮಾಸ್ತ್ರವನ್ನೇ ಬಿಟ್ಟಿದೆ. ಹಾಗಿದ್ರೆ RBI ಏನು ಘೋಷಣೆ ಮಾಡಿದೆ ಅದನ್ನ ಈಗ ನೋಡೋಣ. ನೋಡಿ, ಜೂನ್ 15, 2026ರಂದು RBI ಒಂದು ಮಹತ್ವದ ಆದೇಶವನ್ನ ಹೊರಡಿಸಿದೆ. ಅದರ ಹೆಸರು ವಾಣಿಜ್ಯ ಬ್ಯಾಂಕುಗಳು ಜವಾಬ್ದಾರಿಯುತ ವ್ಯಾಪಾರ ನಡವಳಿಕೆ ತಿದ್ದುಪಡಿ ನಿರ್ದೇಶನಗಳು 2026, ಕಮರ್ಷಿಯಲ್ ಬ್ಯಾಂಕ್ಸ್ ರೆಸ್ಪಾನ್ಸಿಬಲ್ ಬಿಸ್ನೆಸ್ ಕಾಂಡಕ್ಟ್ ಅಮೆಂಡ್ಮೆಂಟ್ ಡೈರೆಕ್ಷನ್ಸ್ 2026. ನೋಡಿ, ಈ ನಿಯಮಗಳು ಭಾರತದಲ್ಲಿರುವ ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ವಾಣಿಜ್ಯ ಬ್ಯಾಂಕುಗಳಿಗೆ ಅನ್ವಯಿಸ್ತವೆ. RBI ಬ್ಯಾಂಕ್ಗಳಿಗೆ ಸುಧಾರಿಸಿಕೊಳ್ಳೋದಕ್ಕೆ ಈ ವರ್ಷದ ಕೊನೆ, ಅಂದ್ರೆ ಡಿಸೆಂಬರ್ 31, 2026ರವರೆಗೆ ಗಡುವು ನೀಡಿದೆ. ಅಂದ್ರೆ ಜನವರಿ 1, 2027ರಿಂದ ಈ ಹೊಸ ನಿಯಮಗಳು ದೇಶಾದ್ಯಂತ ಕಡ್ಡಾಯವಾಗಿ ಜಾರಿಗೆ ಬರಬಹುದು. ಆದ್ರೆ RBI ಇಷ್ಟೊಂದು ಕಠಿಣ ನಿಯಮಗಳನ್ನ ಜಾರಿಗೆ ತರೋದಕ್ಕೆ ಮುಖ್ಯ ಕಾರಣ ಏನ್ ಗೊತ್ತಾ? ಬ್ಯಾಂಕಿಂಗ್ ಲೋಕದಲ್ಲಿ ದೊಡ್ಡ ಮಟ್ಟದಲ್ಲಿ ಹರಡ್ತಾ ಇರುವ ಒಂದು ದೊಡ್ಡ ಕಾಯಿಲೆ, ಅದರ ಹೆಸರೇ ಮಿಸ್ ಸೆಲ್ಲಿಂಗ್. ಹಾಗಿದ್ರೆ ಈ ಮಿಸ್ ಸೆಲ್ಲಿಂಗ್ ಅಂದ್ರೆ ಏನು? ನೋಡಿ, ಹಲವಾರು ಗ್ರಾಹಕರು ಬ್ಯಾಂಕ್ಗಳಿಗೆ ಹೋಗೋದು ಒಂದು ಕೆಲಸಕ್ಕೋಸ್ಕರ, ಆದ್ರೆ ಕೊನೆಗೆ ಅವರು ಬ್ಯಾಂಕ್ನಿಂದ ವಾಪಸ್ಸು ಬರುವಾಗ ಸಂಪೂರ್ಣವಾಗಿ ಬೇರೆ ಯಾವುದೋ ಬೇಡದ ಉತ್ಪನ್ನವನ್ನ, ಬೇಡದ ಪ್ರಾಡಕ್ಟ್ ಅನ್ನ ಖರೀದಿಸಿ ಹೊರ ಬರ್ತಾರೆ. ನಿಮಗೊಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ, ನಿಮಗೆ ಅರ್ಥ ಆಗ್ಬೋದಾಗ. ನೀವು ಬ್ಯಾಂಕಿಗೆ ಹೋಗಿ ನನಗೆ 5 ವರ್ಷಕ್ಕೆ FD ಮಾಡ್ಕೊಡಿ ಅಂತ ಕೇಳ್ತೀರಾ. ಆದ್ರೆ ಅಲ್ಲಿರೋ ಸಿಬ್ಬಂದಿ, ಸಾರ್, FDಗಿಂತ ಇಲ್ಲೊಂದು ಇನ್ಶೂರೆನ್ಸ್ ಪ್ಲಾನ್ ಇದೆ, ಇದರಲ್ಲಿ ನಿಮ್ಮ ದುಡ್ಡು ಡಬಲ್ ಆಗುತ್ತೆ ಅಂತ ನಂಬಿಸಿ ನಿಮಗೆ ಅರ್ಥವೇ ಆಗದ ಯಾವುದೋ ಒಂದು ಪಾಲಿಸಿಯನ್ನ ನಿಮ್ಮ ತಲೆಗೆ ಕಟ್ಬಿಡ್ತಾರೆ. ಕೆಲವೊಮ್ಮೆ ತಾವು ಏನನ್ನ ಖರೀದಿಸಿದ್ದೇವೆ ಅನ್ನೋದು ಗ್ರಾಹಕರಿಗೆ ಮನೆಗೆ ಬರೋವರೆಗೆ ಅಥವಾ ಯಾರಾದ್ರೂ ಅದರ ಬಗ್ಗೆ ಹೇಳೋವರೆಗೆ ಗೊತ್ತೇ ಆಗಲ್ಲ. ಇದನ್ನೇ ಮಿಸ್ ಸೆಲ್ಲಿಂಗ್ ಅಂತ ಹೇಳೋದು. ಸೊ ಬ್ಯಾಂಕ್ಗಳಲ್ಲಿ ಈ ರೀತಿ ಸಿಕ್ಕಾಪಟ್ಟೆ ಮಿಸ್ ಸೆಲ್ಲಿಂಗ್ ಆಗೋದ್ರ ಬಗ್ಗೆ RBI ಗಮನಕ್ಕೆ ಬಂದಿದೆ. ಸೊ ಅದಕ್ಕೋಸ್ಕರನೇ ಇತಿಹಾಸದಲ್ಲೇ ಮೊದಲ ಬಾರಿಗೆ RBI ಈ ಮಿಸ್ ಸೆಲ್ಲಿಂಗ್ ಅಂದ್ರೆ ಏನು ಅನ್ನೋದನ್ನ ಅಧಿಕೃತವಾಗಿ ವ್ಯಾಖ್ಯಾನಿಸಿದೆ. ಹಾಗಿದ್ರೆ RBI ಪ್ರಕಾರ ಮಿಸ್ ಸೆಲ್ಲಿಂಗ್ ವ್ಯಾಪ್ತಿಗೆ ಏನೇನು ಬರುತ್ತೆ ಅದನ್ನ ಈಗ ನೋಡೋಣ. ಸೊ ಇದನ್ನ ನೋಡಿದ ತಕ್ಷಣ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಮಿಸ್ ಸೆಲ್ಲಿಂಗ್ ಅಂತ ಹೇಳಿದ್ರೆ ಏನು ಅಂತ. ಈಗ ಸ್ಕ್ರೀನ್ ಮೇಲೆ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಸೊ ಅದರಲ್ಲಿ ಮೊದಲನೇದು, ಗ್ರಾಹಕನಿಗೆ ಸೂಕ್ತವಲ್ಲದ ಅಥವಾ ಅಗತ್ಯವಿಲ್ಲದ ಉತ್ಪನ್ನವನ್ನ, ಅಂದ್ರೆ ಪ್ರಾಡಕ್ಟ್ ಅನ್ನ ಮಾರಾಟ ಮಾಡೋದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಒಂದು 75 ವರ್ಷದ ಒಬ್ಬ ವೃದ್ಧರು ತಮಗೆ ಬರುವಂತ ಪೆನ್ಷನ್ ಹಣವನ್ನ ಸುರಕ್ಷಿತವಾಗಿ 3 ವರ್ಷ FD ಇಡೋದಕ್ಕೆ ಬ್ಯಾಂಕಿಗೆ ಬರ್ತಾರೆ.
ಆದ್ರೆ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಹೆಚ್ಚಿನ ಲಾಭ ಸಿಗುತ್ತೆ ಅಂತ ಹೇಳಿ 10 ವರ್ಷಗಳ ಲಾಂಗ್ ಟರ್ಮ್ ಮ್ಯೂಚುವಲ್ ಫಂಡ್ ಅಥವಾ ಇನ್ಶೂರೆನ್ಸ್ ಪಾಲಿಸಿಯನ್ನ ಮಾರಿ ಕಳಿಸ್ಬಿಡ್ತಾರೆ. ಹಾಗಿದ್ರೆ ನೀವು ಕೇಳ್ಬೋದು ಇದು ಹೇಗೆ ಅಥವಾ ಯಾಕೆ ಮಿಸ್ ಸೆಲ್ಲಿಂಗ್ ಅಂತ. ನೋಡಿ, 75 ವರ್ಷ ಆಗಿದೆ, ಅವರಿಗೆ ತುರ್ತು ಹಣದ ಅಗತ್ಯ ಇರುತ್ತೆ, ಅದಕ್ಕೋಸ್ಕರ 3 ವರ್ಷ FD ಇಟ್ಟಿರ್ತಾರೆ. ಸೊ ಅವರಿಗೆ 10 ವರ್ಷದ ಪಾಲಿಸಿಯನ್ನ 10 ವರ್ಷದ ಮ್ಯೂಚುವಲ್ ಫಂಡ್ ಅನ್ನ ಬ್ಯಾಂಕ್ನವರು ಸಜೆಸ್ಟ್ ಮಾಡಿದ್ರೆ ಅವರಿಗೆ ಇದರಿಂದ ಏನ್ ಲಾಭ? ಬ್ಯಾಂಕ್ನವರಿಗೆ ಲಾಭ ಆಗುತ್ತೆ. ಹಾಗಾಗಿನೇ ಇದು ಮಿಸ್ ಸೆಲ್ಲಿಂಗ್ ಆಗುತ್ತೆ. ಇನ್ನು ಎರಡನೇದು ಪ್ರಾಡಕ್ಟ್ ಬಗ್ಗೆ ತಪ್ಪು ಅಥವಾ ಅಪೂರ್ಣ ಮಾಹಿತಿಯನ್ನು ನೀಡೋದು. ಅಂದ್ರೆ ಲಾಭ ಮಾತ್ರ ಹೇಳಿ ರಿಸ್ಕ್ ಅನ್ನ ಮುಚ್ಚಿಡೋದು. ಉದಾಹರಣೆ ಕೊಟ್ಟು ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ, ಬ್ಯಾಂಕಿಗೆ ಹೋದಾಗ ನೀವು ಸರ್ ಈ ಸ್ಕೀಮ್ ನಲ್ಲಿ ವರ್ಷಕ್ಕೆ 15% ಗ್ಯಾರಂಟಿ ರಿಟರ್ನ್ಸ್ ಸಿಗುತ್ತೆ ಅಂತೇಳಿ ಕೇವಲ ಲಾಭದ ಆಸೆಯನ್ನ ಮಾತ್ರ ನಿಮಗೆ ತೋರಿಸ್ತಾರೆ. ಆದ್ರೆ ಅದರಲ್ಲಿರುವಂತಹ ಮಾರುಕಟ್ಟೆ ರಿಸ್ಕ್, ಮಾರ್ಕೆಟ್ ರಿಸ್ಕ್ ಇದೆಯಲ್ಲ ಅದನ್ನ ಹೇಳಲ್ಲ. ಇಲ್ಲಿ ಹಣ ನಷ್ಟವೂ ಆಗ್ಬೋದು ಅಥವಾ 5 ವರ್ಷ ಲಾಕ್ ಇನ್ ಪೀರಿಯಡ್ ಇದೆ ಅನ್ನುವಂತ ಕಹಿ ಸತ್ಯವನ್ನ ಕೂಡ ಗ್ರಾಹಕರಿಗೆ ಮರೆಮಾಚುತ್ತಾರೆ. ಸೊ ಇದು ಹೇಗೆ ಮಿಸ್ ಸೆಲ್ಲಿಂಗು, ಯಾಕೆ ಮಿಸ್ ಸೆಲ್ಲಿಂಗ್ ಅಂತ ಕೇಳಿದ್ರೆ, ನೋಡಿ, ಗ್ರಾಹಕನಿಗೆ ಕೇವಲ ಪ್ಲಸ್ ಪಾಯಿಂಟ್ ಅನ್ನ ಮಾತ್ರ ಹೇಳಿ ಮೈನಸ್ ಪಾಯಿಂಟ್ ಗಳನ್ನ ಇಲ್ಲಿ ಮುಚ್ಚಿಟ್ಟು ಮೋಸ ಮಾಡ್ತಾರೆ. ಸೊ ಹಾಗಾಗಿ ಇದು ಮಿಸ್ ಸೆಲ್ಲಿಂಗ್ ಆಗುತ್ತೆ. ಇನ್ನು ಮೂರನೇದು, ಗ್ರಾಹಕರ ಸ್ಪಷ್ಟ ಸಮ್ಮತಿ ಇಲ್ಲದೇನೆ ಅಕೌಂಟ್ ನಿಂದ ಹಣ ಕಟ್ ಮಾಡೋದು. ಇದು ಹೇಗೆ ನೋಡಿ, ನಿಮಗೊಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಗ್ರಾಹಕನಿಗೆ ತಿಳಿಸದೇನೆ ಅಥವಾ ಅವರ ಸೈನು ಒಪ್ಪಿಗೆ ಪಡೆಯದೆಯೇ ಅವರ ಅಕೌಂಟ್ ನಿಂದ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ PMSBYಗೆ 20 ರೂಪಾಯಿ ಕಟ್ ಆಗುತ್ತೆ, ಅಥವಾ ಜೀವನ್ ಜ್ಯೋತಿ ಭೀಮಾ ಯೋಜನೆ PMJJBY 430 ರೂಪಾಯಿ ಕಟ್ ಆಗುತ್ತೆ, ಅಥವಾ ಯಾವುದೋ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಪ್ರೀಮಿಯಂ ಹಣವನ್ನ ಬ್ಯಾಂಕ್ ತಾನಾಗಿಯೇ ಡೆಬಿಟ್ ಮಾಡ್ಕೊಳ್ಳೋದು. ಸೊ ಇದು ಮಿಸ್ ಸೆಲ್ಲಿಂಗ್ ಆಗುತ್ತೆ. ಹಾಗಿದ್ರೆ ಹೇಗೆ ಇದು ಮಿಸ್ ಸೆಲ್ಲಿಂಗು? ನೋಡಿ, ಗ್ರಾಹಕನಿಗೆ ತನ್ನ ಹಣ ಎಲ್ಲಿ ಕಟ್ ಆಗ್ತಿದೆ ಅಂತ ಹೇಳುವಂತ ಕನಿಷ್ಠ ಮಾಹಿತಿಯೂ ಕೂಡ ಇರೋದಿಲ್ಲ ಮತ್ತು ಅದಕ್ಕೆ ಆ ಗ್ರಾಹಕರ ಸಮ್ಮತಿಯೂ ಕೂಡ ಇರೋದಿಲ್ಲ. ಇದು ಬ್ಯಾಂಕ್ನವರೇ ಮಾಡೋದು. ಹಾಗಾಗಿ ಇದು ಮಿಸ್ ಸೆಲ್ಲಿಂಗ್ ಆಗುತ್ತೆ. ಇನ್ನು ನಾಲ್ಕನೇದು, ಒಂದು ಉತ್ಪನ್ನ ನೀಡೋದಿಕ್ಕೆ ಮತ್ತೊಂದು ಉತ್ಪನ್ನ ಅಥವಾ ಮತ್ತೊಂದು ಪ್ರಾಡಕ್ಟ್ ಅನ್ನ ಕಡ್ಡಾಯ ಅಂತ ಹೇಳಿ ಒತ್ತಾಯಿಸೋದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಗ್ರಾಹಕರು ಹೋಮ್ ಲೋನೋ ಅಥವಾ ಕಾರ್ ಲೋನ್ ಪಡೆಯೋದಕ್ಕೋಸ್ಕರ ಬ್ಯಾಂಕ್ಗೆ ಹೋಗ್ತಾರೆ. ಆಗ ಬ್ಯಾಂಕ್ನವರು ನೀವು ನಮ್ಮಲ್ಲೇ ಲೈಫ್ ಇನ್ಶೂರೆನ್ಸ್ ಪಾಲಿಸಿಯನ್ನ ತಗೊಂಡ್ರೆ ಮಾತ್ರ ನಿಮಗೆ ಈ ಲೋನ್ ಅಪ್ರೂವ್ ಆಗುತ್ತೆ, ಇಲ್ಲ ಅಂದ್ರೆ ನಿಮಗೆ ಲೋನ್ ಸಿಗಲ್ಲ ಅಂತ ಹೇಳಿ ಒಂಥರ ಬ್ಲಾಕ್ ಮೇಲ್ ಮಾದರಿಯಲ್ಲಿ ಒತ್ತಾಯಿಸೋದು. ಇದು ಮಿಸ್ ಸೆಲ್ಲಿಂಗ್ ಆಗುತ್ತೆ. ಹೇಗೆ ಮಿಸ್ ಸೆಲ್ಲಿಂಗ್ ಆಗುತ್ತೆ ನೋಡಿ, RBI ನಿಯಮಗಳ ಪ್ರಕಾರ ಲೋನ್ ನೀಡೋದಕ್ಕೆ ಯಾವುದೇ ಇನ್ಶೂರೆನ್ಸ್ ಅಥವಾ ಬೇರೆ ಪ್ರಾಡಕ್ಟ್ ಅನ್ನ ಖರೀದಿಸೋದು ಕಡ್ಡಾಯ ಅಲ್ಲ. ಇದು ಗ್ರಾಹಕರ ಹಕ್ಕಿನ ಸ್ಪಷ್ಟ ಉಲ್ಲಂಘನೆ ಆಗುತ್ತೆ. ಹಾಗಾಗಿ ಇದು ಮಿಸ್ ಸೆಲ್ಲಿಂಗ್. ಇನ್ನು ಐದನೇದು, ಸೆಬಿ, IRDAI ಅಥವಾ PFRDA ಸಂಸ್ಥೆಗಳು ತಪ್ಪು ಅಂತ ಹೇಳುವಂತ ಎಲ್ಲಾ ವ್ಯಾಪಾರಗಳನ್ನ ಬ್ಯಾಂಕ್ ನಲ್ಲಿ ಮಾಡೋದು. ಫಾರ್ ಎಕ್ಸಾಂಪಲ್ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಬ್ಯಾಂಕ್ನವರು ಮ್ಯೂಚುವಲ್ ಫಂಡ್ ಮಾರುವಾಗ ಸೆಬಿ ನಿಯಮಗಳನ್ನ ಗಾಳಿಗೆ ತೂರಿ ಇದು FDಗಿಂತ ಸೇಫ್ ಅಂತ ಹೇಳಿ ಸುಳ್ಳು ಭರವಸೆಯನ್ನು ನೀಡೋದು, ಅಥವಾ IRDAI ನಿಯಮಗಳನ್ನ ಮೀರಿ ಇನ್ಶೂರೆನ್ಸ್ ಪಾಲಿಸಿಯ ಸರೆಂಡರ್ ವ್ಯಾಲ್ಯೂ ಬಗ್ಗೆ ತಪ್ಪು ಮಾಹಿತಿಯನ್ನ ನೀಡಿ ಗ್ರಾಹಕರನ್ನ ಸಿಲುಕಿಸೋದು. ಸೊ ಇದು ಯಾಕೆ ಮಿಸ್ ಸೆಲ್ಲಿಂಗ್? ನೋಡಿ, ಹಣಕಾಸು ಮಾರುಕಟ್ಟೆಯನ್ನ ನಿಯಂತ್ರಿಸುವ ಸೆಬಿ, IRDAI ನಂತಹ ಸಂಸ್ಥೆಗಳ ಅಧಿಕೃತ ಗೈಡ್ ಲೈನ್ಸ್ ಗಳನ್ನೇ ಇಲ್ಲಿ ಬ್ರೇಕ್ ಮಾಡಲಾಗಿರುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಬ್ಯಾಂಕ್ಗಳು ತಮ್ಮ ಟಾರ್ಗೆಟ್ ಅನ್ನು ಮುಗಿಸೋದಿಕ್ಕೆ ಗ್ರಾಹಕರ ಅಸಹಾಯಕತೆ ಅಥವಾ ಅಜ್ಞಾನವನ್ನ ಬಳಸಿಕೊಂಡು ದಾರಿ ತಪ್ಪಿಸಿದ್ರೆ ಅದು 100% ಮಿಸ್ ಸೆಲ್ಲಿಂಗ್ ಮತ್ತು ಅಪರಾಧವೇ ಸರಿ. ನಿಮಗೇನಾದ್ರೂ ಬ್ಯಾಂಕ್ಗಳಲ್ಲಿ ಈ ರೀತಿಯ ಅನುಭವ ಆಗಿದೆ ಅಂತ ಹೇಳಿದ್ರೆ, ಏನು ಅನುಭವ ಆಗಿದೆ, ಯಾವ ರೀತಿ ನಿಮಗೆ ಮಿಸ್ ಸೆಲ್ಲಿಂಗ್ ಅನ್ನ ಬ್ಯಾಂಕ್ ಮಾಡಿದೆ ಅಂತ ಹೇಳುವಂತದನ್ನ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಅತಿ ದೊಡ್ಡ ಬದಲಾವಣೆ, ಇನ್ನು ಮುಂದೆ ಬಲವಂತದ ಇನ್ಶೂರೆನ್ಸ್ ಇಲ್ವೇ ಇಲ್ಲ. ಈ ಇಡೀ ನೋಟಿಫಿಕೇಶನ್ ನಲ್ಲಿ ಅತ್ಯಂತ ದೊಡ್ಡ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ, ಬಲವಂತದ ಇನ್ಶೂರೆನ್ಸ್ಗೆ ಇನ್ನು ಮೇಲೆ ನಿಷೇಧ. ನೋಡಿ, ವರ್ಷಗಳಿಂದ ಗ್ರಾಹಕರ ಕಂಪ್ಲೇಂಟ್ಸ್, ದೂರುಗಳು ಇದರ ಬಗ್ಗೆನೇ ಇತ್ತು. ಸಾರ್, ನಾನು ಹೋಮ್ ಲೋನ್ ಅಥವಾ ಕಾರ್ ಲೋನ್ ತೆಗೆದುಕೊಳ್ಳೋದಕ್ಕೆ ಹೋದ್ರೆ ಬ್ಯಾಂಕಿನವರು ಈ ಇನ್ಶೂರೆನ್ಸ್ ಪಾಲಿಸಿ ತಗೊಂಡ್ರೆ ಮಾತ್ರ ಲೋನ್ ಅಪ್ರೂವ್ ಆಗುತ್ತೆ, ಇಲ್ಲದೆ ಇದ್ರೆ ನಿಮಗೆ ಜನ್ಮದಲ್ಲಿ ಲೋನ್ ಸಿಗಲ್ಲ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾರೆ ಅಂತ ಹೇಳಿ ಗ್ರಾಹಕರು ಬೇರೆ ದಾರಿ ಇಲ್ಲದೆ ಲೋನ್ ತೆಗೆದುಕೊಳ್ಳೋದಕ್ಕೋಸ್ಕರ ಸಾವಿರಾರು ರೂಪಾಯಿ ಪ್ರೀಮಿಯಂ ಕಟ್ಟಿ ಆ ಇನ್ಶೂರೆನ್ಸ್ ಅನ್ನ ತಗೋಬೇಕಿತ್ತು. ಆದ್ರೆ ಇನ್ನು ಮುಂದೆ ಬ್ಯಾಂಕ್ಗಳು ಸಾಲ ನೀಡೋದಕ್ಕೆ ಷರತ್ತಾಗಿ ಕಂಡೀಷನ್ ಹಾಕಿ ಗ್ರಾಹಕರು ಮತ್ತೊಂದು ಉತ್ಪನ್ನ ಅಥವಾ ಇನ್ಶೂರೆನ್ಸ್ ಅನ್ನ ಖರೀದಿಸುವಂತೆ ಬಲವಂತ ಮಾಡುವಂತಿಲ್ಲ. RBI ಇದನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಿದೆ. ಇದು ನಿಮಗೆ ಗೊತ್ತಿರಲಿ. ಹಾಗಾದ್ರೆ ಬ್ಯಾಂಕ್ಗಳು ಇನ್ಶೂರೆನ್ಸ್ ಕೇಳೋದೇ ಇಲ್ವಾ ಅಂತ ನಿಮಗೆ ಡೌಟ್ ಬರ್ಬೋದು. ನೋಡಿ, ಕೇಳೋದಿಕ್ಕೆ ಅವಕಾಶ ಇದೆ, ಆದ್ರೆ ಇಲ್ಲೊಂದು ಪ್ರಮುಖ ವ್ಯತ್ಯಾಸ ಇದೆ. ಅದೇನು ಅಂತ ಹೇಳಿದ್ರೆ, ಒಂದು ವೇಳೆ ಬ್ಯಾಂಕ್ ರಿಸ್ಕ್ ಪ್ರೊಟೆಕ್ಷನ್ ಅಂದ್ರೆ ಅಪಾಯದ ರಕ್ಷಣೆಯ ಕ್ರಮವಾಗಿ ಇನ್ಶೂರೆನ್ಸ್ ಅತ್ಯಗತ್ಯ ಅಂತ ಕೇಳಿದ್ರೆ ಅದಕ್ಕೆ ಅವಕಾಶ ಇದೆ. ಆದ್ರೆ ಗ್ರಾಹಕರು ಆ ಇನ್ಶೂರೆನ್ಸ್ ಅನ್ನ ತಮಗೆ ಇಷ್ಟ ಬಂದ ಮಾರ್ಕೆಟ್ ನಲ್ಲಿ ಕಡಿಮೆ ದರದಲ್ಲಿ ಸಿಗುವ ಯಾವುದೇ ಇನ್ಶೂರೆನ್ಸ್ ಕಂಪನಿಯಿಂದ ಖರೀದಿಸೋದಿಕ್ಕೆ ಸ್ವತಂತ್ರರಾಗಿರ್ತಾರೆ. ಬ್ಯಾಂಕ್ ತನಗೆ ಪಾರ್ಟ್ನರ್ ಆಗಿರುವಂತ ಇನ್ಶೂರೆನ್ಸ್ ಕಂಪನಿಯಿಂದನೇ ನೀವು ಇನ್ಶೂರೆನ್ಸ್ ಅನ್ನ ಖರೀದಿಸಬೇಕು ಅಂತ ಹೇಳಿ ಗ್ರಾಹಕರನ್ನ ಒತ್ತಾಯಿಸುವಂತಿಲ್ಲ. ಇದು
ಗ್ರಾಹಕರಿಗೆ ಸಿಕ್ಕಂತ ದೊಡ್ಡ ಜಯ ಅಂತ ಹೇಳ್ಬೋದು. ಇನ್ನು ಇಲ್ಲಿವರೆಗೆ ಬ್ಯಾಂಕ್ಗಳು ಏನ್ ಮಾಡ್ತಾ ಇದ್ವು ಅಂತ ಹೇಳಿದ್ರೆ, ನಿಮ್ಮ ಸಮ್ಮತಿಯನ್ನ ಅಂದ್ರೆ ನಿಮ್ಮ ಕನ್ಸೆಂಟ್ ಅನ್ನ ದೊಡ್ಡ ದೊಡ್ಡ ಫಾರ್ಮುಗಳು ಮತ್ತು ಸಣ್ಣ ಸಣ್ಣ ಇಂಗ್ಲಿಷ್ ಅಕ್ಷರಗಳ ಒಳಗಡೆ ಬಚ್ಚಿಡ್ತಾ ಇದ್ವು. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಹೇಳಿ ಕೆಳಗಡೆ ನೀವು ಟಿಕ್ ಮಾಡಬೇಕಾಗಿತ್ತು. ಹೆಚ್ಚಿನ ಗ್ರಾಹಕರು ಅದನ್ನೆಲ್ಲ ಓದದೇನೆ ಸೈನ್ ಮಾಡ್ಬಿಡ್ತಿದ್ರು. ಪ್ರೀ ಟಿಕ್ಡ್ ಬಾಕ್ಸ್ ಇರ್ತಾ ಇದ್ವು, ಅಂದ್ರೆ ಹೌದು ನನಗೆ ಇನ್ಶೂರೆನ್ಸ್ ಬೇಕು ಅನ್ನೋ ಜಾಗದಲ್ಲಿ ಮೊದಲೇ ಟಿಕ್ ಮಾರ್ಕ್ ಇರ್ತಾ ಇತ್ತು. ನೀವು ಗಮನಿಸದೆ ನೆಕ್ಸ್ಟ್ ಅಂತ ಹೇಳಿ ಒತ್ತಿದ್ರೆ ಸಾಕು, ನಿಮ್ಮ ಖಾತೆಯಿಂದ ದುಡ್ಡು ಕಟ್ ಆಗ್ತಿತ್ತು. ಆದ್ರೆ RBI ಇದಕ್ಕೆ ದೊಡ್ಡ ಸರ್ಜರಿ ಮಾಡಿದೆ. ಇನ್ನು ಮುಂದೆ ನೋಡಿ, ಸ್ಕ್ರೀನ್ ಮೇಲೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಪ್ರತಿಯೊಂದು ಉತ್ಪನ್ನಕ್ಕೂ ಪ್ರತ್ಯೇಕ ಸಮ್ಮತಿಯನ್ನ ಪಡಿಬೇಕು ಬ್ಯಾಂಕ್ನವರು. ಅಷ್ಟೇ ಅಲ್ಲ, ಸಮ್ಮತಿಯು ಅತ್ಯಂತ ಸ್ಪಷ್ಟವಾಗಿರಬೇಕು ಮತ್ತು ಅದನ್ನ ಬ್ಯಾಂಕ್ಗಳು ರೆಕಾರ್ಡ್ ಮಾಡ್ಕೊಳ್ಬೇಕು. ಮುಖ್ಯವಾಗಿ ಡಿಫಾಲ್ಟ್ ಆಪ್ಷನ್ ಯಾವಾಗ್ಲೂ ಕೂಡ ಇಲ್ಲ ಅಥವಾ ನಾನು ಒಪ್ಪೋದಿಲ್ಲ ಅಂತಾನೆ ಇರಬೇಕು. ಗ್ರಾಹಕರು ತಾವಾಗಿಯೇ ಆಕ್ಟಿವ್ ಆಗಿ ಹೌದು ಅಂತ ಕ್ಲಿಕ್ ಮಾಡಬೇಕು. ನೀವು ಒಪ್ಪಿಕೊಂಡಿದ್ದೀರಿ ಅನ್ನೋದನ್ನ ಸಾಬೀತುಪಡಿಸುವಂತ ಜವಾಬ್ದಾರಿ ಇನ್ನು ಮುಂದೆ ಬ್ಯಾಂಕಿನದ್ದೇ ಆಗಿರುತ್ತೆ. ಇನ್ನು ಮತ್ತೊಂದು ಪ್ರಮುಖ ವಿಷಯ ಅಂದ್ರೆ, ನೀವು ಬ್ಯಾಂಕಿಗೆ ಹೋದಾಗ ನಿಮ್ಮನ್ನ ಪೀಡಿಸುವ ಅರ್ಧಂಬರ್ಧ ಜನ ಬ್ಯಾಂಕ್ ನೌಕರರೇ ಆಗಿರೋದಿಲ್ಲ. ಇದು ನಿಮಗೂ ಕೂಡ ಗೊತ್ತಿರಬಹುದು. ಅವರು ಕಮಿಷನ್ ಆಧಾರದ ಮೇಲೆ ಕೆಲಸ ಮಾಡುವಂತ ಡೈರೆಕ್ಟ್ ಸೆಲ್ಲಿಂಗ್ ಏಜೆಂಟ್ಸ್ DSAs ಅಥವಾ ಡೈರೆಕ್ಟ್ ಮಾರ್ಕೆಟಿಂಗ್ ಏಜೆಂಟ್ಸ್ DMAs, ಇವರಿಂದನೇ ಅತಿ ಹೆಚ್ಚು ಆಕ್ರಮಣಕಾರಿ ಮಾರಾಟ ಮತ್ತು ಮೋಸ ನಡೀತಾ ಇತ್ತು. ಇದರ ಅನುಭವ ಬಹಳಷ್ಟು ಜನರಿಗೆ ಆಗಿರಬಹುದು. ಇದು ಕೂಡ RBI ಗಮನಕ್ಕೆ ಬಂದಿದೆ. ಈಗ RBI ಇವರ ಜುಟ್ಟು ಕೂಡ ಹಿಡಿದಿದೆ. ಏಜೆಂಟರುಗಳಿಗೆ ಹೊಸ ನಿಯಮಗಳನ್ನು ತರಲಾಗಿದೆ. ಏನ್ ನಿಯಮಗಳು? ಮೊದಲನೇದು, ಏಜೆಂಟರು ಇನ್ನು ಮುಂದೆ ತಾವು ಬ್ಯಾಂಕ್ ಉದ್ಯೋಗಿಗಳಂತೆ ಸುಳ್ಳು ಹೇಳಿ ನಟಿಸುವಂತಿಲ್ಲ. ಎರಡನೇದು, ಸುಳ್ಳು ಭರವಸೆಗಳನ್ನ ನೀಡಿ ಸ್ಕೀಮ್ಗಳನ್ನ ಮಾರುವಂತಿಲ್ಲ. ಇನ್ನು ಮೂರನೇದು, ನಿಮ್ಮ ಅನುಮತಿ ಇಲ್ಲದೇನೆ ನಿಮ್ಮ ಮನೆಗಾಗ್ಲಿ ಅಥವಾ ನಿಮ್ಮ ಆಫೀಸಿಗಾಗ್ಲಿ ಅವರು ಭೇಟಿ ಕೊಡುವಂತಿಲ್ಲ. ನಾಲ್ಕನೇದು, ಅತ್ಯಂತ ಮುಖ್ಯವಾಗಿ, ಅವರು ಗ್ರಾಹಕರನ್ನ ಅಂದ್ರೆ ಕಸ್ಟಮರ್ಸ್ ಅನ್ನ, ನಿಮ್ಮನ್ನ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆ ಒಳಗೆ ಮಾತ್ರ ಕಾಂಟ್ಯಾಕ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಅಥವಾ ಆಮೇಲೆ ಫೋನ್ ಮಾಡಿದ್ರೆ ಅವರ ಲೈಸೆನ್ಸು ಕ್ಯಾನ್ಸಲ್ ಆಗ್ಬೋದು, ರದ್ದಾಗ್ಬೋದು. ಮತ್ತು ಏಜೆಂಟರು ಮಾಡುವ ತಪ್ಪುಗಳಿಗೆ ಬ್ಯಾಂಕುಗಳೇ ನೇರ ಜವಾಬ್ದಾರರಾಗಿರ್ತಾರೆ. ಅಲ್ಲದೆ ಯಾವುದೇ ಲೋನ್ ಅಥವಾ ಪ್ರಾಡಕ್ಟ್ ಕೊಡುವ ಮುನ್ನ ಬಡ್ಡಿ ದರ, ಹಿಡನ್ ಚಾರ್ಜಸ್ ಅಂದ್ರೆ ಗುಪ್ತ ಚಾರ್ಜ್ಗಳು, ಪ್ರೊಸೆಸಿಂಗ್ ಫೀಸು, ಲಾಕ್ ಇನ್ ಪೀರಿಯಡ್ ಮತ್ತು ಎಕ್ಸಿಟ್ ಪೆನಾಲ್ಟಿಗಳನ್ನ ಬ್ಯಾಂಕ್ನವರು ಅಥವಾ ಈ ಏಜೆಂಟ್ಗಳು ಸ್ಪಷ್ಟವಾಗಿ ಗ್ರಾಹಕರಿಗೆ ತಿಳಿಸಬೇಕು. ಈ ನಿಯಮಗಳಲ್ಲಿ ನನಗೆ ವೈಯಕ್ತಿಕವಾಗಿ ತುಂಬಾ ಇಷ್ಟವಾದ ವಿಷಯ ಏನು ಅಂತ ಹೇಳಿದ್ರೆ, ಇನ್ನು ಮುಂದೆ ಬ್ಯಾಂಕಿನ ಎಲ್ಲಾ ಪ್ರಮುಖ ದಾಖಲೆಗಳು ಗ್ರಾಹಕರಿಗೆ ಅರ್ಥವಾಗುವ ಪ್ರಾದೇಶಿಕ ಭಾಷೆಗಳಲ್ಲೇ ಇರಬೇಕು. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲೇ ಇರಬೇಕು. ಇದು ಗ್ರಾಮೀಣ ಮತ್ತು ಅರೆ ನಗರ ಭಾಗದ ಜನರಿಗೆ ತುಂಬಾನೇ ಅನುಕೂಲ ಮಾಡಿಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಭಾಷೆ ತಿಳಿಯದೆ ಸಹಿ ಹಾಕಿ ಮೋಸ ಹೋಗೋದು ಇನ್ನು ಮುಂದೆ ತಪ್ಪುತ್ತೆ. ಎಷ್ಟೋ ಜನ ಭಾಷೆ ಗೊತ್ತಿಲ್ಲದೆ ಇಂಗ್ಲಿಷ್ ಅಲ್ಲಿ ಏನೋ ಬರ್ದಿರ್ತಾರೆ, ಬ್ಯಾಂಕಿನವರು ಟಿಕ್ ಮಾಡಿ ಅಂತ ಹೇಳಿ ಟಿಕ್ ಮಾಡಿ ಮೋಸ ಹೋಗಿರುವಂತ ಉದಾಹರಣೆಗಳಿರ್ತವೆ. ಸೊ ಅದಕ್ಕೋಸ್ಕರ ಇನ್ನು ಮುಂದೆ ಎಲ್ಲಾ ದಾಖಲೆಗಳು ಪ್ರಾದೇಶಿಕ ಭಾಷೆಯಲ್ಲೇ ಇರಬೇಕು. ಅಂದ್ರೆ ನೀವು ಕನ್ನಡಿಗರಾಗಿದ್ರೆ, ಕರ್ನಾಟಕದವರಾಗಿದ್ರೆ ನೀವು ಬ್ಯಾಂಕಿಗೆ ಹೋದಾಗ ದಾಖಲೆಗಳನ್ನ ಕನ್ನಡದಲ್ಲೇ ಕೊಡಬೇಕು. ಸೊ ನೀವು ಅದನ್ನ ನೋಡಿ ಪರಿಶೀಲನೆ ಮಾಡಿ ಆಮೇಲೆ ಬೇಕೋ ಬೇಡ ಅಂತ ಹೇಳುವಂತದನ್ನ ನೀವು ತೀರ್ಮಾನ ಮಾಡಬಹುದು. ಸೊ ಇದು ತುಂಬಾ ಇಂಪಾರ್ಟೆಂಟ್, ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ. ಅದರ ಜೊತೆಗೆ ಬ್ಯಾಂಕ್ಗಳು ಯಾವುದೇ ಸಂಕೀರ್ಣ ಹಣಕಾಸು ಉತ್ಪನ್ನವನ್ನ ಮಾರುವ ಮುನ್ನ ಗ್ರಾಹಕನ ಪ್ರೊಫೈಲ್ ಅನ್ನ ಚೆಕ್ ಮಾಡಬೇಕು. ಅಂದ್ರೆ ಏನು? ಗ್ರಾಹಕನ ವಯಸ್ಸೆಷ್ಟು, ಅವರ ಆದಾಯ ಎಷ್ಟು, ಅವರಿಗೆ ಬ್ಯಾಂಕಿಂಗ್ ಜ್ಞಾನ ಎಷ್ಟಿದೆ, ಅವರು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆಯಾ, ತಗೋತಾರಾ, ಇವೆಲ್ಲವನ್ನ ಕೂಡ ನೋಡಿ ಆ ಪ್ರಾಡಕ್ಟ್ ಅವರಿಗೆ ಸೂಕ್ತವಾಗಿದ್ರೆ ಮಾತ್ರ ಮಾರಾಟ ಮಾಡಬೇಕು. ಒಬ್ಬ 70 ವರ್ಷದ ಹಿರಿಯ ನಾಗರಿಕರಿಗೆ ಹೋಗಿ ಹೈ ರಿಸ್ಕ್ ಇರುವಂತಹ ಮ್ಯೂಚುವಲ್ ಫಂಡ್ ಅಥವಾ ಶೇರ್ ಮಾರ್ಕೆಟ್ ಪ್ರಾಡಕ್ಟ್ ಅನ್ನ ಇನ್ನು ಮುಂದೆ ಮಾರುವಂತಿಲ್ಲ. ಈಗ ಒಂದು ಅತ್ಯಂತ ಇಂಟ್ರೆಸ್ಟಿಂಗ್ ವಿಚಾರ, ಬ್ಯಾಂಕಿಂಗ್ ಆಪ್ಗಳಲ್ಲಿ ಮತ್ತು ವೆಬ್ಸೈಟ್ಗಳಲ್ಲಿ ಗ್ರಾಹಕರನ್ನ ಬುಕ್ ಮಾಡೋದಕ್ಕೆ ಬಳಸುವ 11 ಡಿಜಿಟಲ್ ಕುತಂತ್ರಗಳನ್ನ, ಅಂದ್ರೆ ಇದನ್ನ ಡಾರ್ಕ್ ಪ್ಯಾಟರ್ನ್ಸ್ ಅಂತ ಹೇಳಿ ಹೇಳಲಾಗುತ್ತೆ. ಸೊ RBI ಇದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದೆ. ಹಾಗಿದ್ರೆ ಆ 11 ಡಾರ್ಕ್ ಪ್ಯಾಟರ್ನ್ಸ್ ಅಥವಾ ಆ 11 ಟ್ರಿಕ್ಸ್ ಯಾವುದು ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು, ಸುಳ್ಳು ತುರ್ತು ಅಥವಾ ಫಾಲ್ಸ್ ಅರ್ಜೆನ್ಸಿ. ಬೇಗ ಮಾಡಿ, ಈ ಲೋನ್ ಆಫರ್ ಇನ್ನು 5 ನಿಮಿಷಗಳಲ್ಲಿ ಮುಗಿಯುತ್ತೆ ಅಂತ ಸುಳ್ಳು ಕೌಂಟ್ ಡೌನ್ ಟೈಮರ್ ಹಾಕಿ ನಿಮ್ಮನ್ನ ಬ್ಯಾಂಕ್ನವರು ಹೆದರಿಸುವಂತಿಲ್ಲ. ಇನ್ನು ಎರಡನೇದು, ಬಾಸ್ಕೆಟ್ ಸ್ನೀಕಿಂಗ್. ಅಂದ್ರೆ ನೀವು ಲೋನ್ಗೆ ಅಪ್ಲೈ ಮಾಡುವಾಗ ನಿಮಗೆ ಗೊತ್ತಿಲ್ಲದೇನೆ ಇನ್ಶೂರೆನ್ಸ್ ಅನ್ನ ಆಟೋಮ್ಯಾಟಿಕ್ ಆಗಿ ನಿಮ್ಮ ಕಾರ್ಟ್ಗೆ ಅಂದ್ರೆ ನಿಮ್ಮ ಹೆಸರಿಗೆ ಸೇರಿಸುವಂತಿಲ್ಲ. ಇನ್ನು ಮೂರನೇದು, ಕನ್ಫರ್ಮ್ ಶೇಮಿಂಗ್. ಅಂದ್ರೆ ನೀವು ಆಫರ್ ಬೇಡ ಅಂತ ಹೇಳಿ ಹೇಳಿದಾಗ, ಇಲ್ಲ ನನಗೆ ನನ್ನ ಕುಟುಂಬದ ಸುರಕ್ಷತೆ ಬೇಡ ಅನ್ನುವ ರೀತಿಯಲ್ಲಿ ನೀವು ಬರೆದು ನಿಮ್ಮನ್ನ ತಪ್ಪಿತಸ್ಥರು ಅಂತ ಹೇಳಿ ಅನ್ನಿಸುವಂಗೆ ಮಾಡೋದು. ಸೊ ನಿಮ್ಮನ್ನ ತಪ್ಪಿತಸ್ಥರೆಂದು ಭಾವಿಸುವಂತೆ ಮಾಡೋದಿದೆಯಲ್ಲ, ಅದನ್ನ RBI ಬ್ಯಾನ್ ಮಾಡ್ತಾ ಇದೆ. ನಾಲ್ಕನೇದು, ಫೋರ್ಸ್ಡ್ ಆಕ್ಷನ್.
ಸ್ಕ್ರೀನ್ ಮೇಲಿರುವಂತ ಜಾಹೀರಾತಿನ ಎಕ್ಸ್ ಮಾರ್ಕ್ ಒತ್ತಿ ಕ್ಲೋಸ್ ಮಾಡಿದ್ರೆ ಅದು ನೇರವಾಗಿ ಲೋನ್ ಪೇಜ್ಗೆ ರೀಡೈರೆಕ್ಟ್ ಆಗುವ ಹಾಗಿಲ್ಲ. ಇನ್ನು ಮುಂದೆ ಹಾಗೇನಾದ್ರೂ ಆಯ್ತು ಅಂತ ಹೇಳಿದ್ರೆ ಬ್ಯಾಂಕ್ನವರೇ ಅದಕ್ಕೆ ಜವಾಬ್ದಾರಿಯಾಗಿರ್ತಾರೆ. ಇನ್ನು 5ನೇದು ಸಬ್ಸ್ಕ್ರಿಪ್ಷನ್ ಟ್ರ್ಯಾಪ್. ಯಾವುದೋ ಸರ್ವಿಸ್ಗೆ ಆನ್ಲೈನ್ ನಲ್ಲಿ ಸೇರಿಸಿಕೊಳ್ಳೋದು ತುಂಬಾ ಈಸಿ, ಆದ್ರೆ ಅದರಿಂದ ಹೊರಬರೋದಕ್ಕೆ ಲಿಂಕೇ ಸಿಗದ ಹಾಗೆ ಮಾಡೋದು ಇನ್ಮೇಲೆ ನಿಷೇಧ. ಅದರಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ನಿಮಗೆ ಲಿಂಕ್ ಸಿಗುವ ಹಾಗೆ ಇರಬೇಕು. ಸೊ ಸಿಗದ ಹಾಗೆ ಮಾಡಿದ್ರೆ ಅದು ನಿಷೇಧ ಆಗುತ್ತೆ. ಇನ್ನು 6ನೇದು ಇಂಟರ್ಫಿಯರೆನ್ಸ್. ಬ್ಯಾಂಕಿಗೆ ಲಾಭ ತರುವ ಆಪ್ಷನ್ ಅನ್ನ ದೊಡ್ಡದಾಗಿ ಹೈಲೈಟ್ ಮಾಡಿ ಗ್ರಾಹಕನಿಗೆ ಬೇಕಾದ ಕ್ಯಾನ್ಸಲ್ ಆಪ್ಷನ್ ಇದೆಯಲ್ಲ ಅದನ್ನ ಸಣ್ಣದಾಗಿ ಬಚ್ಚಿಡುವುದು. ಇನ್ನು ಮುಂದೆ ಬ್ಯಾಂಕ್ನವರು ಆ ರೀತಿ ಮಾಡುವಂಗಿಲ್ಲ. ಇನ್ನು 7ನೇದು ಬೈಟ್ ಅಂಡ್ ಸ್ವಿಚ್. ಅಂದ್ರೆ ಹೊರಗಡೆ ಜಾಹೀರಾತಿನಲ್ಲಿ 8% ಬಡ್ಡಿ ದರ ಅಂತ ತೋರಿಸಿ ಒಳಗೆ ಹೋದಾಗ ಬೇರೆ ಬಡ್ಡಿ ದರವನ್ನ ವಿಧಿಸೋದಿದೆಯಲ್ಲ ಇದು ಅಪರಾಧವಾಗುತ್ತೆ. ಇನ್ನು 8ನೇದು ಡ್ರಿಪ್ ಪ್ರೈಸಿಂಗ್. ಮೊದಲ ಪುಟದಲ್ಲಿ ಬೆಲೆ ಕಡಿಮೆ ತೋರಿಸಿ ಕೊನೆಯ ಪೇಮೆಂಟ್ ಹಂತದಲ್ಲಿ ಹಿಡನ್ ಚಾರ್ಜಸ್ ಗಳನ್ನ ಸೇರಿಸೋದು ಇದು ಇನ್ಮೇಲೆ ಮಾಡುವಂಗಿಲ್ಲ, ಇದು ಬ್ಯಾನ್ ಆಗ್ತಾ ಇದೆ. ಇನ್ನು 9ನೇದು ಡಿಸ್ಗೈಸ್ಡ್ ಅಡ್ವರ್ಟೈಸ್ಮೆಂಟ್. ನಿಮ್ಮ ಅಕೌಂಟ್ ನಿಂದ ದುಡ್ಡು ಕಟ್ ಆಗಿದೆ ಅನ್ನುವ ಮಾದರಿಯಲ್ಲಿ ಸುಳ್ಳು ಅಲರ್ಟ್ ನೋಟಿಫಿಕೇಶನ್ ಅನ್ನ ಕಳಿಸಿ ಅದರ ಒಳಗೆ ಲೋನ್ ಜಾಹೀರಾತನ್ನ ಇಡೋದನ್ನ ನಿಷೇಧಿಸಲಾಗಿದೆ. ಇನ್ನು 10ನೇದು ನ್ಯಾಗಿಂಗ್. ನೀವು ಒಂದು ಬಾರಿ ಆಫರ್ ಬೇಡ ಅಂದ ಮೇಲೂ ಪ್ರತಿ ಬಾರಿ ಆಪ್ ಓಪನ್ ಮಾಡಿದಾಗ್ಲೂ ಲೋನ್ ತಗೊಳ್ಳಿ ಅಂತ ಹೇಳಿ ಪಾಪ್ ಬಂದು ಕಾಡಬಾರ್ದು. ಸೊ ಅದನ್ನ ಕೂಡ RBI ರಿಸ್ಟ್ರಿಕ್ಟ್ ಮಾಡ್ತಾ ಇದೆ. ಇನ್ನು 11ನೇದು ಟ್ರಿಕ್ ವರ್ಡಿಂಗ್. ನೀವು ಆಫರ್ ಗಳನ್ನ ಪಡೆಯಲು ಬಯಸದೇ ಇದ್ರೆ ಈ ಬಾಕ್ಸ್ ಅನ್ನ ಅನ್ಟಿಕ್ ಮಾಡಿ ಅಂತ ಹೇಳಿ ಇಂತಹ ಗೊಂದಲದ ಡಬಲ್ ನೆಗೆಟಿವ್ ವಾಕ್ಯಗಳನ್ನ ಬಳಸುವಂತಿಲ್ಲ. RBI ಅದನ್ನು ಕೂಡ ರಿಸ್ಟ್ರಿಕ್ಟ್ ಮಾಡ್ತಾ ಇದೆ. ಇಷ್ಟೆಲ್ಲ ಗೊತ್ತಾದ ಮೇಲೆ ನೀವು ಕೇಳ್ಬೋದು, ಹಾಗಿದ್ರೆ ಒಂದು ವೇಳೆ ಇಷ್ಟೆಲ್ಲ ನಿಯಮಗಳಿದ್ರೂ ಕೂಡ ಯಾವುದೇ ಬ್ಯಾಂಕು ನಮಗೆ ಮಿಸ್ ಸೆಲ್ ಮಾಡಿದ್ದು ಅಥವಾ ಮೋಸ ಮಾಡಿದ್ದು ಸಾಬೀತಾದ್ರೆ ಏನಾಗುತ್ತೆ ಅಂತ ಹೇಳಿ ನೋಡಿ. ಇಲ್ಲೇ RBI ಪವರ್ ಇರೋದು. ಬ್ಯಾಂಕ್ ಗ್ರಾಹಕರಿಂದ ಪಡೆದ ಸಂಪೂರ್ಣ ಮೊತ್ತವನ್ನ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ಸಮೇತ ಮರುಪಾವತಿ ಮಾಡಬೇಕು, ರೀಫಂಡ್ ಮಾಡಬೇಕು. ಅಷ್ಟೇ ಅಲ್ಲ, ಗ್ರಾಹಕರಿಗೆ ಆದ ಮಾನಸಿಕ ಅಥವಾ ಆರ್ಥಿಕ ನಷ್ಟಕ್ಕೆ ಸೂಕ್ತ ಪರಿಹಾರವನ್ನ ನೀಡಬೇಕು. ಹಾಗಿದ್ರೆ ಬ್ಯಾಂಕ್ನಿಂದ ಮಿಸ್ ಸೆಲ್ಲಿಂಗ್ ಆದಲ್ಲಿ ಅಥವಾ ಮೋಸ ಆದಲ್ಲಿ ಗ್ರಾಹಕರು ಏನ್ ಮಾಡಬೇಕು? ಮೊದಲು ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಬ್ಯಾಂಕ್ನ ನೋಡಲ್ ಆಫೀಸರ್ಗೆ ದೂರನ್ನ ಕೊಡಬೇಕು. 30 ದಿನಗಳಲ್ಲಿ ಅದಕ್ಕೆ ಪರಿಹಾರ ಸಿಗದೇ ಇದ್ರೆ RBI ಒಂಬುಡ್ಸ್ಮನ್ cms.rbi.org.in ಈ ಪೋರ್ಟಲ್ ನಲ್ಲಿ ನೀವು ದೂರನ್ನ ನೀಡೋದಕ್ಕೆ ಅವಕಾಶ ಇದೆ. ಆನ್ಲೈನ್ ನಲ್ಲೇ ಸುಲಭವಾಗಿ ನೀವು ದೂರನ್ನ ದಾಖಲಿಸಬಹುದು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಇನ್ಶೂರೆನ್ಸ್ ನಿಯಂತ್ರಣ ಸಂಸ್ಥೆಯಾದ IRDAI ಕೂಡ ಬ್ಯಾಂಕುಗಳ ಈ ಆಕ್ರಮಣಕಾರಿ ಮಾರಾಟದ ಪದ್ಧತಿಯಿಂದಾಗಿ ಗ್ರಾಹಕರ ವಿಶ್ವಾಸಕ್ಕೆ ಧಕ್ಕೆಯಾಗಿದೆ ಅಂತೇಳಿ ತುಂಬಾನೇ ಕಳವಳ ವ್ಯಕ್ತಪಡಿಸಿದ್ರಾಯ್ತು. ಸೊ ಹಾಗಾಗಿನೇ RBI ಈ ಕಠಿಣ ಹೆಜ್ಜೆಯನ್ನು ಇಟ್ಟಿದೆ. ಇದು ನಿಮಗೆ ಗೊತ್ತಿರಲೇಬೇಕು. ಹಾಗಾಗಿ ಸ್ನೇಹಿತರೆ, ಜನವರಿ 1, 2027ರಿಂದ ಬ್ಯಾಂಕಿಂಗ್ ವ್ಯವಸ್ಥೆ ಸಂಪೂರ್ಣವಾಗಿ ಬದಲಾಗಲಿದೆ. ಬಲವಂತದ ಇನ್ಶೂರೆನ್ಸ್ ಇಲ್ಲ, ಕಳ್ಳ ಡಿಜಿಟಲ್ ಟ್ರಿಕ್ಸ್ಗಳಿಲ್ಲ, ಏಜೆಂಟರ ಕಾಟವೂ ಕೂಡ ಇನ್ನು ಮುಂದೆ ಗ್ರಾಹಕರಿಗಿಲ್ಲ. ಆದ್ರೆ RBI ಇತ್ತೀಚಿನ ವರ್ಷಗಳಲ್ಲಿ ತಂದಿರುವ ಅತ್ಯಂತ ಜನಪರ ಮತ್ತು ಬಲಿಷ್ಠ ಗ್ರಾಹಕ ಸಂರಕ್ಷಣಾ ಕಾನೂನು ಇದಾಗಿದೆ ಅಂತ ಹೇಳುವಂತದ್ರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ. ಸೊ ಫೈನಲಿ ನಿಮಗೆ ಯಾವ್ದಾದ್ರೂ ಬ್ಯಾಂಕಿನಿಂದ ಮಿಸ್ಸೆಲ್ಲಿಂಗ್ ಆದಂತ ಅನುಭವ ಇದೆಯಾ? ನಿಮಗೇನಾದ್ರೂ ಆ ತರದ ಕಹಿ ಅನುಭವ ಆಗಿದೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಇದಕ್ಕೊಂದು ಲೈಕ್ ಕೊಡಿ. ಹಾಗೇನೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರ ಜೊತೆಗೆ ಇದನ್ನ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಜಾಗೃತಿ ಇರಲೇಬೇಕಾಗುತ್ತೆ. ಯಾರು ಕೂಡ ಬ್ಯಾಂಕ್ ನಿಂದ ಮೋಸ ಹೋಗಬಾರ್ದು. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಹಾಗೇನೆ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.